ಬಿಜೆಪಿ ಪಕ್ಷ ಬಿಟ್ಟು ಹೋದವರನ್ನು ಮರಳಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ವಿಷಯ ಹಾಗೂ ಬಾಗಲಕೋಟೆಯ ಮತಕ್ಷೇತ್ರದಲ್ಲಿ ಅಭ್ಯರ್ಥಿಯ ಅಂತಿಮಗೊಳಿಸುವ ವಿಷಯವನ್ನು ರಾಜ್ಯ ಮಟ್ಟದ ಮುಖಂಡರು ನಿರ್ಧಾರ ಮಾಡುತ್ತಾರೆ ಎಂದು ಬೆಳಗಾವಿಯ ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಅವರು ನವನಗರದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಕಾಂಗ್ರೆಸ್ನವರು ಹಾಗೂ ಬಿಜೆಪಿ ಪಕ್ಷವನ್ನು ಬಿಟ್ಟು ಹೋದವರು ಮರಳಿ ಪಕ್ಷಕ್ಕೆ ಬರಲು ಅನೇಕರು ಸಜ್ಜಾಗಿದ್ದಾರೆ. ಆದರೆ ಯಾರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಎನ್ನುವ ವಿಚಾರ ರಾಜ್ಯ ಮಟ್ಟದಲ್ಲಿ ನಿರ್ಧಾರ ಆಗುತ್ತದೆ. ವಿವಿಧ ಜಿಲ್ಲೆಗಳ ಪ್ರವಾಸ ಮಾಡುತ್ತಿರುವ ಸಮಯದಲ್ಲಿ ಪಕ್ಷಕ್ಕೆ ಮರಳಲು ಆಸಕ್ತಿ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಸಭೆಗಳು ನಡೆದಿದ್ದು, ಪ್ರತಿಯೊಂದು ಜಿಲ್ಲೆಯ ಸಮಸ್ಯೆಗಳ ಕುರಿತು ಚರ್ಚಿಸಲಾಗುತ್ತದೆ. ಈ ಮಧ್ಯೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇದರಿಂದ ರಾಜ್ಯದ ಜನತೆ ಬೇಸತ್ತು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದು ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಪೊಲಿಟಿಕಲ್ ಮೋಟಿವೇಶನ್ ದಿಂದ ಇನ್ಸ್ಟಿಗೇಷನ್ ದಿಂದ ಇವತ್ತು ಇವೆಲ್ಲ ಗದ್ದಲ ನಡೀತು. ಜನಾರ್ದನ್ ರೆಡ್ಡಿಯನ್ನ ಎಲ್ಲಿ ಟಾರ್ಗೆಟ್ ಇಟ್ಟು ಅವ್ರು ಹತ್ಯೆ ಮಾಡುವಂತ ಪ್ರಯತ್ನ ನಡೀತು. ಹೀಗಾಗಿ ಅವ್ರನ್ನ ಯಾರನ್ನ ಅರೆಸ್ಟ್ ಮಾಡಿದ್ರಿ? ಇಲ್ಲ, ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ ಇಲ್ಲಿವರೆಗೆ. ಯಾರೋ ಒಬ್ಬ ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ರಿ. ಅವನ ಕಡೆ ಏನೇನು ಸ್ಟೇಟ್ಮೆಂಟ್ ತಗೋತೀರಿ ಅದನ್ನ ಹೆಂಗ್ ಮುಚ್ಚಿ ಹಾಕ್ತೀರಿ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ 2 ಸಲ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ. ಮತ್ತ ಅದನ್ನ ಅವರು ಮಂತನದಲ್ಲಿ ಅದನ್ನ ಸಮಾಧಿ ಮಾಡುವಂಥದ್ದು, ಹುಗುದು ಸಮಾಧಿ ಮಾಡುವಂತಹದ್ದು ಇದ್ದಂತ ಸಂದರ್ಭದಲ್ಲಿ ಆ ಹೆಣವನ್ನ ಸುಟ್ಟು ಹಾಕ್ತೀರಿ. ಅಂದ್ರೆ ಕಂಪ್ಲೀಟ್ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕಿ ಈಗ ಎಲ್ಲ ಪ್ರೈಮ ವಿಷಯಲ್ಲಿ ಬಳ್ಳಾರಿ ಯಾರಿಗಾರು ಹೋಗಿ ಕೇಳ್ರಿ, ಯಾರೇ ಪೊಲಿಟಿಕಲ್ ಸರ್ಕಲ್ ಕೇಳ್ರಿ, ಅಧಿಕಾರಿ ಪೊಲೀಸ್ ಅಧಿಕಾರಿನ ಕೇಳಿದ್ರೆ ಎಲ್ಲರೂ ಹೇಳ್ತಾರ ಇದ್ರಲ್ಲಿ ಭರತ್ ರೆಡ್ಡಿ ತಪ್ಪದ್ರಿ, ಅವನು ಕುಮ್ಮಕ್ಕಿಂದ ಇದೆಲ್ಲ ಆಯ್ತು. ಆ ಯುವಾಂಕರ್ ಗನ್ಮ್ಯಾನ್ ಅಂಕರ್ ಪೂರ್ತಿ ಓಪನ್ ಆಗಿ ಬಂದೂಕಿದಾಗ ಇದು ಹಾರಿಸಿದ, ಗುಂಡು ಹಾರಿಸಿದ, ಅದರಿಂದ ಆ ರಾಜಶೇಖರ್ ಅನ್ನೋ ವ್ಯಕ್ತಿ ಸತ್ತ ಓಪನ್ ಆಗಿ ಹೇಳ್ತಾರ. ಹೇಳಿದ ಮ್ಯಾಲೂ ಸತ್ಯಕ್ಕೆ ಇವತ್ತು ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ, ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತೀರಿ. ಮತ್ತು ವಾಪಸ್ಸು ಈ ಜನಾರೆಡ್ಡಿ ಅಂಡ್ ಟೀಮ್ ಅವ್ರ ಮೇಲೆ ಎನ್ಕ್ವೈರಿ ಮಾಡಿಸ್ತೀರಿ. ಈ ರೀತಿ ಒಂದು ರೀತಿಯಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆದ್ರೆ ಯಾರಿಗೂ ಹೆದರಿಕೆ ಇಲ್ಲದಂತ ಪರಿಸ್ಥಿತಿ. ಬೆಂಗಳೂರಲ್ಲಿ ಒಂದು ಮೆರವಣಿಗೆ ಆದ್ರೆ, ಧಾರ್ಮಿಕ ಮೆರವಣಿಗೆ ಆದ್ರೆ ಅದ್ಮೇಲೆ ಕಲ್ಲುಗಳು ಬೀಳ್ತಾವ. ಹಾಗಾದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲ, ಫೈನಾನ್ಷಿಯಲ್ ಪೊಸಿಷನ್ ಹಾಗಿದೆ. ಕರಪ್ಷನ್ ರ್ಯಾಂಪಂಟ್ ಆಗಿದೆ, ಭ್ರಷ್ಟಾಚಾರ. ಇವತ್ತು ಯಾವ್ದೋ ಕಚೇರಿಗೆ ಹೋದ್ರೆ ಒಂದು ರೇಟ್ ಹಚ್ಚಿಬಿಟ್ಟವ್ರ, ಇದಕ್ಕೆ ಈ ಕೆಲಸಕ್ಕೆ ಇಷ್ಟು ಅಂತ ಹೇಳಿ. ಅಲ್ಲಿ ಬೆಂಗಳೂರಲ್ಲಿ ಯಾವ್ದೋ ಒಂದು CC ಅಥವಾ ಇದು ತಗೊಳ್ಬೇಕಂದ್ರೆ ನೀವು ಬಿಲ್ಡಿಂಗ್ ಪರ್ಮಿಷನ್ ಒಂದು ರೇಟ್ ಫಿಕ್ಸ್ ಮಾಡಿದಾರ. ಇಷ್ಟು ರೇಟ್ ಕೊಟ್ರೆ, ಯಾಕಂದ್ರೆ ಇನ್ಚಾರ್ಜ್ ಯಾರು DK ಶಿವಕುಮಾರ್, ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿದಾರ. ಆ ಅಮೌಂಟ್ ತುಂಬಿದ್ರೆ ಮಾತ್ರ ಕಾನೂನು ಬಂದು ಬೇರೆ, ಕಾನೂನು ಮೀರಿ ಬೇರೆ ಎಲ್ಲ ರೇಟ್ ಫಿಕ್ಸ್ ಮಾಡಿದಾರ. ಅದನ್ನ ಕೊಟ್ಟಾಗ ಮಾತ್ರ ನಿಮ್ಗೆಲ್ಲ ಸಿಗ್ತಾವ ಸರ್ಟಿಫಿಕೇಟ್. ಇವತ್ತು ತಹಶೀಲ್ದಾರ್ ಆಫೀಸು, AC, DC ಎಲ್ಲ ಕಡೆ ಹೋದ್ರು ಕರಪ್ಷನ್ ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕಂಪ್ಲೀಟ್ಲಿ ಸ್ಟಾಪ್. ಇವತ್ತು ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ, ನಮ್ಮ ಯಾವುದು ದೇವರಾಜ್ ಅರಸು ಹೋಲಿಕೆ ಮಾಡೋದು. ದೇವರಾಜ್ ಅರಸು ನಾನು ಅವ್ರ ರಿಫಾರ್ಮ್ಸ್ ಏನೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇರ್ಬೋದು, ಮತ್ತೊಂದು ಸಾಮಾಜಿಕ ವಿಚಾರವಾಗಿ ಅದಕ್ಕೆ ಕಂಪ್ಯಾರಿಸನ್ ಬೇಡ. ದೇವರಾಜ್ ಅರಸು ನಿಮ್ಮ ಆಡಳಿತ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೆಚ್ಚು ಅವಧಿ ಅಂತ ನೀವು ತಿಳ್ಕೊಂತೀರಿ. ಇಲ್ಲಿ ನಮ್ಮಲ್ಲಿ ಶಿವರಾಜ್ ಸಿಂಗ್ 15 ವರ್ಷ ಇದ್ರು ಮುಖ್ಯಮಂತ್ರಿ, ರಮಣ್ ಸಿಂಗ್ 15 ವರ್ಷ ಇದ್ರು ಬಿಜೆಪಿಯಲ್ಲಿ. ಇದು 7 ವರ್ಷ ಆದ್ಮೇಲೆ ಬಹಳ ಅದನ್ನು ಕೊಚ್ಕೊಂಡು ಹೋಗುವಂತದ್ದು ಇಲ್ಲ. ಆಗಿದೆ, ಜನರಲ್ ಮ್ಯಾಂಡೇಟ್ ಇದೆ, ಆಗಿದೆ. ಆದ್ರೆ ನಿಮ್ಮ ಅವಧಿಯಲ್ಲಿ ಯಾವ ರೀತಿ ನೀವು ಸರ್ಕಾರ ನಡೆಸಿದ್ರಿ, ಯಾವ ರೀತಿ ಆಡಳಿತ ಕೊಟ್ರಿ, ದೇವರಾಜ್ ಅರಸು ಯಾವ ರೀತಿ ಆಡಳಿತ ಕೊಟ್ಟಿದ್ರು, ಏನ್ ರಿಫಾರ್ಮ್ಸ್ ಮಾಡಿದ್ರು ಸಾಮಾಜಿಕ, ಅದ್ರದ್ದು ಒಂದು ಹಂತಕ್ಕೂ ನೀವು ಬರ್ಲಿಲ್ಲ. ಹೋಗ್ಲಿ, ಒಂದು ಜಾತಿ ಸಮೀಕ್ಷೆ ಅಂತ ಮಾಡಿದ್ರಿ. ಆ ಜಾತಿ ಸಮೀಕ್ಷೆ ರಿಪೋರ್ಟ್ ಹಿಂದೆ ಮೊದಲನೇ ಅವಧಿಯಲ್ಲಿ ಇದ್ದಂತ ರಿಪೋರ್ಟ್ ಹೊರಗೆ ಬರ್ಲಿಲ್ಲ. ಈಗ 2ನೇ ಅವಧಿ ಗೊಂದಲ ನಿರ್ಮಾಣ ಆಗಿಬಿಡ್ತು. ಅಂದ್ರೆ ಈ ರೀತಿಯಾದಂತ ದುರಾಡಳಿತದಿಂದ ಇವತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಇದರಿಂದ ತೊಂದರೆಗೆ ಈಡಾಗಿದ್ದಾರೆ. ಅದು ಸಫರ್ ಆಗ್ತಾ ಇದೆ. ಜನಸಾಮಾನ್ಯರು, ಬಡವರು ಸಫರ್ ಆಗ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ನೀವು ಲಕ್ಷಾಂತರ ಜನರಿಗೆ ಸೂರು ಕೊಡ್ಬೇಕಾಗಿದೆ, ಅವ್ರಿಗೆ ಕೊಡ್ಲಕ್ ಆಗ್ತಾ ಇಲ್ಲ. ಅಲ್ಲಿ ಬೆಂಗಳೂರು ಯಾರೋ ವಿದೇಶದಿಂದ ಬಂದಂತವರಿಗೆ ಸೂರು ಕೊಡ್ಲಿಕ್ಕೆ ಕೊಟ್ಟಿಲ್ಲ. ಇದು ಇವತ್ತು ಕಾಂಗ್ರೆಸ್ ನೀತಿ. ಅದಕ್ಕಾಗಿ ಈ ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಹಿಂದಿನೂ ಹಲವಾರು ಉಪಚುನಾವಣೆಯಲ್ಲಿ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೇವೆ ಉಪಚುನಾವಣೆಯಲ್ಲಿ. ಇದು ಈಗ ಅನುಕಂಪ ಎಷ್ಟರ ಮಟ್ಟಿಗೆ ಅನುಕಂಪ ಐತಿ ಅದ್ ಯಾರು ನೋಡೋರು, ಅನುಕಂಪದ ಅಳತೆ ಮಾಡೋರು ಯಾರು? ಹೀಗಾಗಿ ನಮ್ದು ಒಂದು ಸ್ಟ್ರೆಂತ್ ಇದೆ. ಭಾರತೀಯ ಜನತಾ ಪಾರ್ಟಿದು ಕಾರ್ಯಕರ್ತರ ಪಡೆ ಇದೆ, ನಮ್ಮ ನಾಯಕರ ಪಡೆ ಇದೆ.
ಎಲ್ಲರೂ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಿದ್ರೆ ಈ ಚುನಾವಣೆ ಗೆದ್ದೇ ಗೆಲ್ತೇವೆ ನಾವು. ಆ ಒಂದು ವಿಶ್ವಾಸ ನನಗಿದೆ. ಇಡೀ ಒಂದು ವ್ಯವಸ್ಥೆಯಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ತೆಗೆದುಕೊಡ್ರಿ, ಇಡೀ ರಾಜ್ಯದಲ್ಲಿ ತೆಗೆದುಕೊಡ್ರಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ನಾಯಕರಲ್ಲಿರುವಂತ ಒಗ್ಗಟ್ಟು ಬೇರೆ ಯಾವುದೇ ಪಾರ್ಟಿಯಲ್ಲಿ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾವೆ, ಅದು ಸರಿ ಮಾಡುವಂತ ಕೆಲಸ ಡೆಫಿನೆಟ್ಲಿ ಮಾಡ್ತೀವಿ. ಮತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ದುಡಿದಾಗ, ಒಗ್ಗಟ್ಟಿನಿಂದ ಸಂಘಟನೆ ಮಾಡಿ ಇಲೆಕ್ಷನ್ ಫೇಸ್ ಮಾಡಿದ್ರೆ ನಾವು ಗೆಲ್ತೀವಿ ಡೆಫಿನೆಟ್ಲಿ. ಅದಕ್ಕಾಗಿ ಏನಾದನ್ನ ಈಗಾಗಲೇ ರಾಜ್ಯದಲ್ಲಿ ಈಗ ಬೇರೆ ಬೇರೆ ಜಿಲ್ಲೆಯ ಸಭೆ ಕರೆದಾಗ, ಅದು ಬಾಗಲಕೋಟೆದು ಕರೆದಾರ, ದಾವಣಗೆರೆದು ಕರೆದಾರ, ಮತ್ತು ಬೇರೆ ಬೇರೆ ಜಿಲ್ಲೆದು ಕರೆದಾರ. ಅಲ್ಲಿದ್ದಂತ ಸಮಸ್ಯೆ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ಚರ್ಚೆ ಆಗಿದೆ. ಎಲ್ಲವೂ ಸರಿ ಮಾಡುವಂತ ಕೆಲಸ ಆಗ್ತದೆ. ಎಲ್ಲರೂ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲುವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇದು ಪ್ರಶ್ನೆನೇ ಇಲ್ಲ. ಈಗಾಗಲೇ ರಾಜ್ಯ ಮಟ್ಟದ ನಾಯಕರು, ನಾನು ವೈಯಕ್ತಿಕವಾಗಿ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಇದು ಪ್ರೊಸೆಸ್ ಮುಂದುವರಿತದೆ ಮತ್ತು ಡೆಫಿನೆಟ್ಲಿ ಒಂದು ರಾಜಕೀಯ ವ್ಯವಸ್ಥೆ ಇದು. ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿದಾಗ ನಾವು ಗೆಲ್ತೀವಿ ಡೆಫಿನೆಟ್ಲಿ. ಆ ಮಂತ್ರನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಏನೋ ಭಿನ್ನ ಮತ್ತೊಂದು ಇದ್ರೂ ಸತಕ್ಕೆ ಪ್ರತಿಯೊಬ್ಬರು ಕರೆದು ಮಾತಾಡಿಸಿ ಅದನ್ನ ಸರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಅಲ್ಲ, ಈಗ ಬೇಸಿಕ್ ಆಗಿ ರಾಜ್ಯದಲ್ಲಿ ನಡೆದಂತ ಸಭೆಗಳು ಬೇಸಿಕ್ ಆಗಿ ಸಂಘಟನೆ ದೃಷ್ಟಿಯಿಂದ ನಡೆದಾವ. ಸಂಘಟನೆ ದೃಷ್ಟಿಯಿಂದ ಅಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಪಡೆ ತಯಾರಾಗಿದೋ ಇಲ್ಲೋ, ಎಷ್ಟು ಬೂತ್ ಮಟ್ಟದ ಕೆಲಸ ಆಗಿದೆ, ಎಲ್ಲ ಆಫೀಸ್ ಬೇರಸ್ ನೇಮಕ ಆಗಿದೋ ಇಲ್ಲೋ, ಮತ್ತು ಇನ್ನೂ ಹಲವಾರು ನಮ್ಮ ಹೋರಾಟಗಳು ಅವು ಎಷ್ಟು ಸಕ್ಸಸ್ ಆಗಿದಾವೆ ಏನ್ ತಾನ, ಇದ್ರ ಬಗ್ಗೆ ಒಂದು ರಿವ್ಯೂ ಆಗಿದೆ. ಮತ್ತು ಇಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಜಿಲ್ಲೆಯ ಏನು ಸಮಸ್ಯೆಗಳಿದ್ದಾವೆ ಅದು ಚರ್ಚೆ ಆಗಿದೆ. ಹೀಗಾಗಿ ಇದು ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ರೀತಿ ಒಂದೊಂದು ವ್ಯವಸ್ಥೆ ಇರ್ತದೆ. ಅದಕ್ಕೆ ಅದೆಲ್ಲ ಆಗಿದೆ. ಆಗಿನೂ ರಾಜ್ಯದ ನಾಯಕರು ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದ್ರ ಮುಖಾಂತರ ನಾವು ಮುಂದಕ್ಕೆ ಪಕ್ಷವನ್ನು ಕಟ್ಕೊಂಡು ಹೋಗ್ತೀವಿ. ಅಲ್ಲ ನೋಡ್ರಿ, ಒಬ್ಬೊಬ್ಬರು ಒಂದು ಅಭಿಪ್ರಾಯ ಹೇಳ್ತಾರೆ. ಅದು ಅಲ್ಲಿನೂ ಹೇಳ್ತಾರೆ, ಎಲ್ಲ ಕಡೆನೂ ಹೇಳ್ತಾರೆ. ಮುಂದೆ ಪಾರ್ಟಿ ಹ್ಯಾಸ್ ಟು ಟೇಕ್ ಡಿಸಿಷನ್. ಓವರ್ ಆಲ್ ಎಲ್ಲರದು ಅಭಿಪ್ರಾಯ ತಗೊಂಡು ಅದು ನೋಡ್ಕೊಂಡು ವಿಲ್ ಟೇಕ್ ಡಿಸಿಷನ್. ಗುಂಪಾಗಿ ಇದರಿಂದ ಕಚ್ಚಾಟ ಆಗಿ ಜನ ಸಫರ್ ಆಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಮಾಡ್ತೀನಿ. ಮತ್ತು ಈ ರೀತಿ ಏನು ಪೊಲೀಸ್ ಮುಖಾಂತರ ಹಲ್ಲೆಗಳು ಇವೆಲ್ಲ ಹುಬ್ಳಿ ಇರ್ಬೋದು ಅಥವಾ ಬಳ್ಳಾರಿ ಇರ್ಬೋದು, ಪೊಲೀಸ್ ಮುಖಾಂತರ ಏನು ಆಡಳಿತ ಮಾಡಕ್ ಹೊಂಟಿರಲ್ಲ, ಇದು ನಿಲ್ಲಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ. ನೋಡಿ ಯಾರು ಕರಿ ಕೊಟ್ಟಿದಾರ? ಕರಿ ವೈಯಕ್ತಿಕ ಅಭಿಪ್ರಾಯಗಳು ಇರ್ತಾವೆ. ಅದು ಎಲ್ಲವೂ ವಿಚಾರ ಮಾಡ್ಬೋದು. ನೋಡ್ರಿ ಅದು ನೀವು ಅವ್ರು ಕೇಳ್ಬೇಕು. ನಾವು ಹೇಳೋದು ಓವರ್ ಆಲ್ ಎಲ್ಲೆಲ್ಲಿ ಬರ್ತಾರ ಬಿಡ್ತಾರ ಅನ್ನುವಂಥದ್ದು, ಯಾರು ತಗೋಬೇಕು ಯಾರು ಬರಬಾರ್ದು ಅನ್ನುವಂಥದ್ದು ನಿರ್ಧಾರ ಕೊನೆಗೆ ರಾಜ್ಯ ಬಿಜೆಪಿ ವಿಲ್ ಟೇಕ್ ಡಿಸಿಷನ್ ದೇರ್. ಬಾಗಲಕೋಟೆ ಸಂಘಟನೆ ಮತ್ತು ಚುನಾವಣೆ ಒಗ್ಗಟ್ಟಾಗಿ ಎದುರಿಸುವಂತದ್ದು, ಅದ್ರ ಬಗ್ಗೆ ಅಷ್ಟೇ ಮಾತ್ರ ಸಭೆ ಸೀಮಿತ. ಮತ್ತು ಇಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಲಿ ಮತ್ತೊಂದು ಹೆಸರು ಕೇಳುವಂಥದ್ದು ಇದು ಯಾವುದು ಪ್ರೊಸೆಸ್ ಇಲ್ಲ. ಇವತ್ತು ನಾನು ಬಂದು ಇಲ್ಲಿ ಒಂದು ಅಡ್ರೆಸ್ ಮಾಡಿ ಹೋಗ್ತೇನೆ ಅಷ್ಟೇ, ಬೇರೆ ಏನು.